ನನಗೆ ಶನಿವಾರ ರಾತ್ರಿ ಹಿಂಗಾಗಿದೆ. ನನಗೆ ಭಾನುವಾರ ಬೆಳಿಗ್ಗೆ 5:45ಗೆ ನನಗೆ ವಿಷಯ ತಿಳಿಸಿದ್ದಾರೆ. ರಾತ್ರಿ 11 ಗಂಟೆ ಒಳಗೆ ಆಗಿದೆ, 11 ಗಂಟೆ ಒಳಗಡೆ ಆಗಿದೆ. 3 ಗಂಟೆಗೆ ನಮ್ಮ ಮನೆಗೆ ನಿನ್ನೆ ಶಾಸಕರು ಬಂದಿದ್ದರು. ಅವರೇ ಹೇಳಿದ್ರು ನನಗೆ 3 ಗಂಟೆಗೆ ವಿಷಯ ತಿಳಿಸಿದ್ದಾರೆ ಅಂತ. ಆದರೆ ನನಗೆ 5:45 ತಿಳಿಸಿಲ್ಲ. ಅಲ್ಲಿ ಬೇರೆಯವ್ರಿಗೆಲ್ಲ ಫೋನ್ ಮಾಡಿ, ಬೇರೆ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ, ಅವರೆಲ್ಲ ಬಂದು ಮಕ್ಕಳು 8 ಗಂಟೆ 7:15 ಕರ್ಕೊಂಡು ಹೋಗ್ತಿದ್ದಾರೆ. ಹಾವೇರಿಯಿಂದ, ರಾಣಿಬೆನ್ನೂರಿಂದ, ಕಡೂರಿಂದ, ಅಲ್ಲಿಂದೆಲ್ಲ ಅಷ್ಟೊತ್ತಿಗೆ ಬರ್ತಾರೆ. ಅಂದರೆ ಎಷ್ಟು ರಾತ್ರಿನೇ ಹೇಳಿರಬೇಕು, ಬೆಳಗ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. 7:30 8 ಗಂಟೆಗೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂದರೆ 2.5 ಗಂಟೆ ಮೈನಸ್ ಮಾಡಿ ಎಷ್ಟೊತ್ತಿಗೆ ಹೇಳಿರ್ಬೋದು. ಹೇಳಿದ ತಕ್ಷಣ ಯಾರು ಕಾರಲ್ಲಿ ಕೂತಿರಲ್ಲ. ಇವರು ನನಗೆ ತಿಳಿಸಿರೋದು ಬೆಳಗ್ಗೆ 5:45ಗೆ, ಅವರಿಗೆಲ್ಲ ರಾತ್ರಿ ತಿಳಿಸಿದ್ದಾರೆ. ಆ ಮಕ್ಕಳು ಪೋಷಕರದ್ದು ಇದರಲ್ಲೊಂದು ತಪ್ಪಿದೆ. ವಿಚಾರ ಮಾಡಿ ಕರ್ಕೊಂಡು ಹೋಗ್ಬೇಕಾಗಿತ್ತು, ಏನು ಅಂತ ಕೇಳಿ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ಅವ್ರು ಕೂರಬೇಕಿತ್ತು. ನಾವು ಹೋದ ಸರಿ ಹೋಗಿದ್ದೆ, ಅಮೂಲ್ಯ ಆತ್ಮಹತ್ಯೆ ಅಂತ ಇದಾಗಿದ್ದಾಗ, ಅದು ಆತ್ಮಹತ್ಯೆ ಅಲ್ಲ, ಅದೂ ಕೊಲೆನೇ. ಅದು ಆ ಇನ್ಸಿಡೆಂಟ್ ನಡೆದಾಗ ನಾನು ಹೋಗಿದ್ದೆ, ಒಳಗೆ ಬಿಡಲಿಲ್ಲ. ಈ ಸರಿ ಎಲ್ಲ ಮಕ್ಕಳನ್ನು ಮನೆಗೆ ಕಳಿಸಿದ್ರು. ಹೋದ ಸರಿನೂ ಎಲ್ಲ ಮಕ್ಕಳನ್ನ ಆಮೇಲೆ ಮನೆಗೆ ಕಳಿಸಿದ್ರು. 15 ದಿವಸ ರಜಾ ಕೊಟ್ಟರು. ಇವರು ಇಷ್ಟು ತರಾತುರಿಲಿ ಅವ್ರನ್ನೆಲ್ಲ ಮನೆಗೆ ಕಳಿಸಿ ಮಾಡುವಂಥದ್ದೇನಿತ್ತು? ಯಾರ್ಯಾರಿಗೋ ತಿಳಿಸೋಕ್ಕಿಂತ ಮೊದಲು ನಮಗೆ ತಿಳಿಸ್ಬೇಕಿತ್ತು. ಮಕ್ಕಳಿನ ತಂದೆ ತಾಯಿಗೆ ಫಸ್ಟು ತಿಳಿಸ್ಬೇಕು. ಶಾಕಿಂಗ್ ನ್ಯೂಸ್ ಹೇಳೋಕ್ಕಾಗಲ್ಲ. ಹೌದು, ತೀರೋಗಿದ್ದಾರೆ ಅಂತ ಡೈರೆಕ್ಟ್ ಹೇಳೋಕ್ಕಾಗಲ್ಲ. ರಾತ್ರಿನೇ ಹುಷಾರಿಲ್ಲ ಬನ್ನಿ ಅಂತ ಅವ್ರು ಕರಿಬೋದಿತ್ತಲ್ಲ, ನಮಗೆ ಫೋನ್ ಮಾಡ್ಬೋದಿತ್ತಲ್ವ. ಬೆಳಗ್ಗೆ ಬಂದಿದ್ದು ಕಾರ್ ರಾತ್ರಿ ಬರ್ತಿರ್ಲಿಲ್ವಾ? ಹಾವೇರಿ ಇದ್ರ ಥರ 300-400 ಕಿಲೋಮೀಟ್ರೋ ಅಥವಾ 100 ಕಡೂರಿಗೆ ಥರ 100 ಕಿಲೋಮೀಟ್ರೋ ನಮ್ಮದು ಇಲ್ಲ. ನಮ್ಮದು ಕೇವಲ 15 ಕಿಲೋಮೀಟ್ರು ಮನೆಯಿಂದ ಹಾಸ್ಟ್ಲಿಗಿರೋದು, ಮೊರಾರ್ಜಿ ದೇಸಾಯಿ ಸ್ಕೂಲ್ಗಿರೋದು 15 ಕಿಲೋಮೀಟ್ರು. 15 ಕಿಲೋಮೀಟ್ರ್ ಆಗಲ್ಲ, ನಾವು ಮ್ಯಾಕ್ಸಿಮಮ್ ಹೇಳ್ತಾ ಇರೋದು 15 ಕಿಲೋಮೀಟ್ರು. 15 ಕಿಲೋಮೀಟ್ರ್ ಇವ್ರಿಗೆ ಬರೋಕ್ಕಾಗಲಿಲ್ಲ. ಹೆಂಗೆ ಅಲ್ಲಿಂದೆಲ್ಲ ಬಂದರು ಅವರೆಲ್ಲ. ಇವ್ರದ್ದು ಏನೋ ಒಂದು ದಂಧೆ ನಡೀತಿದೆ. ಹೋದ ಸರಿ ಆ ಮಗು ಸತ್ತವಾಗ ನಾನೇ ಹೇಳಿದ್ದೀನಿ, ಸುಮಾರು ಜನ ಪೋಷಕರು ಹೇಳ್ತಾರೆ, ಇದು ನಿಮಗೆಲ್ಲ ಸತ್ಯ ಗೊತ್ತಾಗುತ್ತೆ. ಸುಮಾರು ಜನ ಪೋಷಕರ ಹತ್ರ ನಾನೇ ಮಾತಾಡ್ಬಿಟ್ಟು ವೈಯಕ್ತಿಕವಾಗಿ ಮಕ್ಕಳನ್ನ ಬಿಡಿಸ್ಬೇಡಿ, ಸೇರಿಸಿ. ಅವ್ರೇನೋ ಕೇಸ್ ಮಾಡಲಿಲ್ಲ ಪಾಪ, ಅವರು ಭಾರಿ ಬಡವರು. ಅವ್ರ ಹತ್ರ ಕೇಸು ಈ ಥರ ಹೋರಾಟ ಮಾಡೋಷ್ಟು ಏನೂ ಇಲ್ಲ ಅಂತಂದರೆ ನನ್ನ ಹತ್ರನೂ ಇದೆ ಅಂತಲ್ಲ, ನಾವು ಅದರಲ್ಲೇ ಇದ್ದೀವಿ. ಆದರೆ ಸ್ವಲ್ಪ ದೇವರು ಕೈಕಾಲಿ ಶಕ್ತಿ ಕೊಟ್ಟಿದ್ದಾನೆ, ಏನೋ ಒಂದು ಕೆಲಸ ಮಾಡ್ತೀವಿ, ದುಡಿತೀವಿ, ಏನೋ ಮಾಡ್ತೀವಿ, ಒಂದು ನನ್ನ ನಂಬಿಕೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವರು ಈ ಥರ ಬೇರೆ ಮಕ್ಕಳಿಗೆ ಇದು ಆಗಬಾರ್ದು. ನನಗಾಗಿದ್ದು ಕಾಯ್ತಲ್ಲ, ಅದು ನಾನೇನು ಇಲ್ಲಿಗ 10 ಕರೆದು ತೋರಿಸ್ಕೊಂಡ ತಕ್ಷಣ ನನ್ನ ಮಗಳು ಬರೋಲ್ಲ, ಅಥವಾ ನಿಮ್ಮ ಮುಂದೆ ನಗಾಡಿದ ತಕ್ಷಣ ನನಗೆ ನೋವಿಲ್ಲ ಅಂತಲ್ಲ. ಹೇಳ್ತಾರೆ ಕೆಲವರು, 10 ಲಕ್ಷ ತಗೊಂಡು ಮನೇಲಿದ್ದಾನವನು, ಮಾತಾಡ್ತಿಲ್ಲ, ಎಲ್ಲೂ ಯಾರ ಹತ್ರನೂ ಹೇಳ್ತಿಲ್ಲ. ಏನಂತ ಹೇಳ್ತೀರಾ? ತನಿಖೆ ನಡೀತಿದೆ. ಕೆಲವರೆಲ್ಲ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ನಾನು ಆಗಲೇ ಒಂದು ಮೀಡಿಯಾದವ್ರ ಹತ್ರ ಹೇಳಿದ್ದೀನಿ, ಆತ್ಮಹತ್ಯೆ ಅಂತ ದಯವಿಟ್ಟು ಯಾರೂ ಹಾಕಬೇಡಿ. ಇದು ರಿಕ್ವೆಸ್ಟು. ನನ್ನ ಮಾತು ಈ ರಿಕ್ವೆಸ್ಟ್ ಮೀರಿ ಇನ್ಯಾರಾದರೂ ಆತ್ಮಹತ್ಯೆ ಅಂತ ಹಾಕಿದ್ರೆ ಅವ್ರ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಅದು ಎಷ್ಟಕ್ಕೆ ಹಾಕ್ತೀನಿ, ಏನು ಹಾಕ್ತೀನಿ ಅಂತ ನನಗೂ ಗೊತ್ತಿಲ್ಲ. ನಾನು ಯಾಕೆಂದ್ರೆ ನನಗೆ ಗೊತ್ತಾ ಆ ನೋವು ಯಾರೂ ಬರ್ಸೋಕ್ಕಾಗಲ್ಲ. ಆ ನೋವಿನ ಇದು ಜಾಗ ತುಂಬಕ್ಕೆ ಇನ್ನೊಂದು ಇಂಥ ದಂತದ ಗೊಂಬೆ ತಂದು ಕೊಟ್ರು ಸಾಧ್ಯ ಇಲ್ಲ ಆ ನೋವನ್ನು ಭರ್ತಿ ಮಾಡೋಕ್ಕೆ. ಹಾಗಾಗಿ ನಿಮ್ಮ ಮನೇಲಿ ಏನಾರು ಆದವಾಗ ಮಾತ್ರ ನಿಮಗೆ ಗೊತ್ತಾಗೋದು, ಬೇರೆಯವ್ರ ಮನೇಲಿ ಆದವಾಗ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಯಾರ ಬಗ್ಗೆನೂ ತಪ್ಪಾಗಿ ಯಾರು ಮಾತಾಡಬೇಡಿ. ಆತ್ಮಹತ್ಯೆ ಅಂತ ದಯವಿಟ್ಟು ಯಾರು ಹೇಳಬೇಡಿ. ಹೇಳಿದ್ರೆ ನಾನು ಅದೇ ಹೇಳಿದ್ನಲ್ಲ, ಯಾವ ಚಾನಲ್ ಆದರೂ ಸರಿ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಅಲ್ಲಿರೋದು ಪೂರ ಸಮಸ್ಯೆನೇ. ಇವಾಗ ನಮಗೆ ಗೊತ್ತಾಗಿದ್ದು ನಮಗೆ ಒಳಗಡೆನೇ ಬಿಡ್ತಾ ಇರಲಿಲ್ಲ. ಒಂದೇ ಒಂದು ಸರಿ 4ನೇ ವರ್ಷ ನನ್ನ ಮಗಳು ಓದ್ತಾ ಇರೋದು, ಒಂದೇ ಒಂದು ಸರಿ ನನ್ನ ಹೆಂಡ್ತಿನ ಬಿಟ್ಟಿದ್ದು ಒಳಗಡೆ. ಅದಾದರೆ ಅದ್ರ ಮೇಲೆ ಒಳಗಡೆ ಬಿಡಲಿಲ್ಲ, ಒಳಗಡೆ ಹೋಗಂಗಿಲ್ಲ. ಇವ್ರು ಭಾರಿ ಸ್ಟ್ರಿಕ್ಟು. ಅಪ್ಪ ಹೋಗಂಗಿಲ್ಲ, ಹೆಣ್ಮಕ್ಳು ಇದಕ್ಕೂ ಹೋಗಂಗಿಲ್ಲ. ಯಾಕೆಂದ್ರೆ ನನ್ನ ಮಗಳು ಮಾತ್ರ ಅಲ್ಲ, ಬೇರೆ ಹೆಣ್ಮಕ್ಳು ಇರ್ತಾರೆ, ನಾನು ಹೋಗಬಾರ್ದು. ಬೇರೆ ತಾಯಂದರು ಯಾಕೆ ಹೋಗಬಾರ್ದು ಅಲ್ವಾ? ಅಂದರೆ ಅಲ್ಲಿ ತಾಯಂದರು ಹೋದರೆ ಇವ್ರದ್ದು ಬಂಡವಾಳ ಗೊತ್ತಾಗುತ್ತೆ, ಪೂರ ಬಯಲಾಗುತ್ತೆ. ಎಲ್ಲರೂ ನಮ್ಮನೆ ಬೇರೆ, ಹಾಸ್ಟ್ಲೇ ಬೇರೆ. ನಮ್ಮನೇಲಿ ನಾವು ದುಡ್ದು ನಾವು ಕಷ್ಟಪಟ್ಟು ಏನೋ ಮಾಡೋದು. ಹಾಸ್ಟ್ಲದು ಹಂಗಲ್ಲ, ಸಾರ್ವಜನಿಕರ ದುಡ್ಡದು.
ಯಾರು ಎಮ್ ಎಲ್ ಎದೋ ಮುಖ್ಯಮಂತ್ರಿದೋ ಅಥವಾ ಪ್ರಧಾನಿದೋ ದುಡ್ಡಲ್ಲ. ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟಿದ್ರೇ ಈ ದೇಶ ಉದ್ಧಾರ ಆಗೋದು. ಇವರೆಲ್ಲ ಇದನ್ನೆಲ್ಲ ನಡ್ಸೋಕ್ಕೆ ಇವ್ರು ಆಡಳಿತ ಮಾಡೋಕ್ಕೆ ಸಾಧ್ಯ ಅಲ್ವಾ? ಇವರು ಅದನ್ನೇ ಕರೆಕ್ಟಾಗಿ ಮಾಡಲಿಲ್ಲ, ನಾವು ಅದೆಲ್ಲ ಹೇಳಿದ್ರ ಮೇಲೆ ಕ್ಯಾಮ್ರಾ ಹಾಕಲಿಲ್ಲ ಅಂದರೆ ಇವರೇನೋ ಮಾಡ್ತಿದ್ದಾರಲ್ವ, ಅದು ಗೊತ್ತಾಗುತ್ತೆ ಅಂತ. ಅದು ಗೊತ್ತಾಗುತ್ತೆ ಅಂತಲೇ ಇವರು ಕ್ಯಾಮ್ರಾ ಹಾಕ್ಸಿಲ್ಲ, ವಾರ್ಡನ್ ಇಟ್ಟಿಲ್ಲ, ಅಥವಾ ವಾರ್ಡನ್ ಇಟ್ಬಿಟ್ಟು ಏನೋ ಇವರೇನೋ ದಂಧೆ ಮಾಡ್ತಿದ್ದಾರೆ. ರಾತ್ರಿ ಇಂತಿಷ್ಟು ಮಕ್ಕಳಿಗೆ ಇಂಥಲ್ಲೂ ವಾರ್ಡನ್ ಇರಬೇಕು ಅಂತ ಇದೆ, ರೂಲ್ಸ್ ಇದೆ. CCTV ಹಾಕಲೇಬೇಕು, 4-5 ಜನ ಓಡಾಡಲೇ CCTV ಕಂಪಲ್ಸರಿ. 200 ಜನ ಮಕ್ಕಳು ಓದ್ತಿದ್ದಾರೆ, 250 ಏನೋ ಇನ್ನೂ ಜಾಸ್ತಿ ಇದ್ದಾರೆ. ಅಂತಲ್ಲಿ ಹೆಂಗಿರ್ಬೇಕು ಇವರು? ಪಾರದರ್ಶಕವಾಗಿರ್ಬೇಕು. ಏನೇ ಆದ್ರೂ ಅಕಸ್ಮಾತ್ CCTV ಇವ್ರು CC ಕ್ಯಾಮ್ರಾ ಹಾಕಿದ್ದಿದ್ರೆ, ನನ್ನ ಮಗಳು ಇಷ್ಟು ಗಂಟೆಗೆ ಹೋದ್ಲು, ಅವಳು ಒಬ್ಬಳೇ ಹೋದ್ಲು, ಯಾರೂ ಬರಲಿಲ್ಲ ಅಂದಿದ್ರೆ ಹೌದು ಅವಳೇ ಹೋಗಿ ನೇಣು ಹಾಕೊಂಡ್ಲು ಸಾಕ್ಷಿ. ಇವ್ರು ಯಾರು ಏನು ಕೊಡೋದು ಬೇಡ ಇತ್ತು, CCTV ಫುಟೇಜ್ ಸಾಕಿತ್ತು, ನನಗೆ ಆ ವಿಡಿಯೋ ತೋರಿಸಿದ್ರೆ ಸಾಕಿತ್ತು. ಇವರು ನಾವು ಹೇಳಿದ್ರ ಮೇಲೂ ಹಾಕಲಿಲ್ಲ ಅಂದರೆ ಇವ್ರು ಏನೋ ಮಾಡ್ತಿದ್ದಾರೆ ಅಲ್ಲಿ. ಮತ್ತು ಇವರೆಲ್ಲರೂ ಕಾರಣ. ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ಆ ಕೊಲೆಗೆ 2 ಕೊಲೆಗೆ ನಾನು ಕಂಡಂಗೆ 2 ಕೊಲೆ. ಮೊನ್ನೆ ಶನಿವಾರ 40 ಸರಿ ಫೋನ್ ಮಾಡಿದ್ದಾಳೆ, 40 ಸರಿ ಫೋನ್ ಮಾಡಿದ್ದಾಳೆ. ಪೊಲೀಸ್ನವರೇ ನನ್ನ ಹೆಂಡತಿ ಮೊಬೈಲ್ ಚೆಕ್ ಮಾಡಿ ಬರ್ಕೊಂಡೋಗಿದ್ದಾರೆ. 40 ಸರಿ ನನ್ನ ಹೆಂಡತಿ ಫೋನ್ ಮಾಡಿದ್ದಾಳೆ. ಇವರು ಒಂದೇ ಒಂದು ಸರಿ ರೀಪ್ಲೈ ಮಾಡಿಲ್ಲ, ಆಯಿತಾ? ಈಗ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟು. ಅವ್ರು ಬಂದು ಹೇಳ್ತಾರೆ ಸೋಮವಾರ ನಾವು ಮಾಡಿಕೊಡ್ತೀವಿ ಅಂತ. ನನ್ನ ಮಗಳು 4ನೇ ವರ್ಷ ಇರೋದು, ಒಂದೇ ಒಂದು ಸರಿನೂ ನಿಮ್ಮ ಮಗಳು ಮಾತಾಡಬೇಕು ಅಂತ ಅವರಾಗಿ ಫೋನ್ ಮಾಡಿಕೊಡ್ಲಿಲ್ಲ. ನಾವು ಕೇಳ್ದವಾಗಲೋ, ನಾವು ಯಾರೋ ಟೀಚರಿಗೆ ಮಾಡಿದವಾಗ, ಅಥವಾ ನನ್ನ ಮಗಳೇ ಯಾರ ಹತ್ರನಾದರೂ ಅಲ್ಲಿ ಈ ಅಡುಗೆ ಮಾಡೋರು ಅಥವಾ ಈ ಕ್ಲರ್ಕು ಎಲ್ಲ ಇರ್ತಾರಲ್ಲ, ಅವ್ರು ಯಾರ ಹತ್ರನ ಒಂಚೂರು ಫೋನ್ ಮಾಡಿ ಬೇಕೇ ಬೇಕು ಅಂತ ಹಠ ಮಾಡಿದವಾಗ ಮಾತ್ರ ಫೋನ್ ಮಾಡಿಕೊಟ್ಟಿಯಾರು. ಬಿಟ್ರೆ ಇವರು ಆಡಳಿತ ಮಾಡಲು ಇವ್ರು ಹೇಳೋ ಥರ ಅವ್ರು ಇರಲಿಲ್ಲ.